ಶಿವೇನಮ ಚಕ್ಷುಷಾ ಪಶ್ಯತಾಪಃ ಶಿವಯ ತನುವೋಪಸ್ಪೃಶತ ತ್ವಚಮ್ಮೆ ಸರ್ವಾಂಗ್ ಅಗ್ನಿಂ ಅಪ್ಸುಷವಃ ಹುವೇವೋ ಮಯಿ ವರ್ಚೋ ಬಲಮೋಜೋ ನಿಧತ್ತ ಅಂತ ಈ ಮಂತ್ರದ ಅರ್ಥವನ್ನು ನಾವೀಗ ನೋಡಬೇಕು. ಘಟ್ಟದ ಮೇಲಿನ ಯಜುರ್ವೇದದ ಸಂಧ್ಯಾವಂದನ ಕ್ರಮದಲ್ಲಿ ಪುನರ್ಮಾರ್ಜನ ಆದ ಬಳಿಕ ಹಿರಣ್ಯವರ್ಣಾಹ ಇತ್ಯಾದಿ 3 ಮಂತ್ರಗಳಿಂದ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಅಂತ ವಿಧಾನ ಇದೆ. ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಅಂತ ಕೆಲವು ವಿದ್ವಾಂಸರು ಅದನ್ನು ಬರೆದಿರ್ತಾರೆ, ಅಥವಾ ಕೇವಲ ಆ 3 ಮಂತ್ರಗಳನ್ನು ಹೇಳಬೇಕು ಅಂತ. ಹಿರಣ್ಯವರ್ಣಾಹ ಅನ್ನುವ ಒಂದು ಮಂತ್ರ, ಮುಂದೆ ಯಾಸಾಂ ರಾಜ ವರುಣೋ ಯಾತಿ ಮಧ್ಯೆ ಅನ್ನುವ ಮಂತ್ರ, ಯಾಸಾಂ ದೇವ ದಿವಿಕೃಣ್ಣಂತಿ ಭಿಕ್ಷುಂಬ್ಯ ಅಂತರಿಕ್ಷ ಅನ್ನುವ ಮಂತ್ರ. ಈ 3 ಮಂತ್ರಗಳನ್ನ ಹೇಳಿ ಮುಗಿಸುವುದು ಅದು ಕೂಡ ಒಂದು ರೂಢಿ ಇದೆ. ಈ 3 ಮಂತ್ರಗಳನ್ನು ಹೇಳಿ ನೀರನ್ನು ಸಿಂಪಡಿಸ್ಕೋಬೇಕು ಅಂತ ಇನ್ನೊಂದು ರೂಢಿ. ಈಗ ನಾವು ನೋಡುವ ಮಂತ್ರ ಏನಿದೆಯಲ್ಲ, ಶಿವೇನಮ ಚಕ್ಷುಷಾ ಪಶ್ಯತಾಪಃ ಅಂತೇಳಿ, ಈ ಮಂತ್ರದಿಂದ ಕೈಯಲ್ಲಿ ನೀರನ್ನು ತಗೊಳ್ಬೇಕು, ನೀರನ್ನು ಹಿಡ್ಕೊಂಡು ಈ ಮಂತ್ರವನ್ನು ಹೇಳಬೇಕು ಅಂತ ಕೇಳಿ ಬರ್ತದೆ. ಕೈಯಲ್ಲಿ ನೀರನ್ನು ಹಿಡ್ಕೊಂಡು ಈ ಮಂತ್ರವನ್ನು ಹೇಳಿ ಮೂಗಿನಿಂದ ಆ ನೀರನ್ನು ಮೂಸಿ ದೃಪದಾದಿವ ಮುಂಚತು ಅಂತ ಹೇಳಿ ಆ ನೀರನ್ನು ಬಿಡಬೇಕು, ಈಶಾನ್ಯ ಅಭಿಮುಖವಾಗಿ ವಿಸರ್ಜಿಸಬೇಕು ಅಂತ ಇದರ ಒಂದು ವಿಧಾನ. ಇದರ ಅರ್ಥವನ್ನ ಈಗ ನಾವು ನೋಡೋಣ. ಆಪಹ ಜಲಾಭಿಮಾನಿ ದೇವತೆಗಳೇ, ಅಬ್ದೇವತೆಗಳೇ ಅಂತ ಅದರ ಒಂದು ವಿಧಾನ. ಜಲಾಭಿಮಾನಿ ದೇವತೆಗಳು ಅಂದ್ರೆ ವರುಣ ಮತ್ತು ಗಂಗೆ ಮೊದಲಾದ ಗಂಗಾದಿ ನದಿ ದೇವತೆಗಳು, ಆ ನದಿ ದೇವತೆಗಳ ಅಧಿಪತಿಯಾದಂತಹ ವರುಣ. ಇಷ್ಟ ಅರ್ಥವನ್ನು ನಾವು ಸಹಜವಾಗಿ ಇಟ್ಕೊಳ್ತೇವೆ. ಇದಲ್ಲದೆ ನಾವು ಈಗಾಗಲೇ ಹಿಂದೆ ನೋಡಿರುವಂತೆ ಆಪೋವೈ ಸರ್ವಾಹ ದೇವತಾಹ ಅಂತ ಬಂದಿರುವಂತೆ ಬ್ರಹ್ಮಶೇಷ ಸುಪರ್ಣೇಂದ್ರ ಶಿವಾದ್ಯಾಹ ಆಪೈರಿತಾಹ ತೇ ವಿಷ್ಣುರ್ ಮನಸಾ ಜಾತಾಹ ಸರ್ವೇ ಚ ಅಭಿಮಾನಿನಃ. ಐತರೇಯ ಭಾಷ್ಯದಲ್ಲಿ ಕಳೆದ ದಿವಸ ನಾವು ನೋಡಿದ್ದೇವೆ. ಮನಸಾ ಸೃಷ್ಟಾಹ ಆಪಶ್ಚ ವರುಣಶ್ಚ ಆಪೋಹಾಸ್ಮೈ ಶ್ರದ್ಧಾಂ ಸನ್ನಮಂತೆ ಪುಣ್ಯಾಯ ಕರ್ಮಣೆ ಅಂತಿಷ್ಟು ಭಾಗವನ್ನ ನಾವು ಕಳೆದ ದಿವಸ ನೋಡಿದ್ದೇವೆ. ಆದ್ದರಿಂದ ವರುಣ ಮೊದಲಾದ ಜಲಾಭಿಮಾನಿ ದೇವತೆಗಳು ಅನ್ನುವುದು ಪ್ರಾಥಮಿಕವಾದ ಅರ್ಥ. ಅದಕ್ಕಿಂತ ಉತ್ತಮವಾದ ಅರ್ಥ ಅಂತಂದ್ರೆ ಈ ಜಲಾಭಿಮಾನಿ ದೇವತೆಗಳಾದಂತಹ ಎಲ್ಲ ದೇವತೆಗಳು, ಬ್ರಹ್ಮನಿಂದ ತೊಡಗಿ ಎಲ್ಲ ದೇವತೆಗಳು ಕೂಡ ಜಲಾಭಿಮಾನಿ ದೇವತೆಗಳೇ ಆಗಿದ್ದಾರೆ. ಅವರು ಜಲಾಭಿಮಾನಿಗಳು ಆಗಿದ್ದಾರೆ. ಜಲ ಅಂತ ಅವರಿಗೆ, ಆಪಹ ಅಂತ ಅವರಿಗೆ ಹೆಸರು ಕೂಡ ಇದೆ. ಜಲ ಅಭಿಮಾನಿಗಳೇ ಆದ್ದರಿಂದ ಅವ್ರನ್ನ ಆಪಹ ಅಂತ ಹೇಳಿ ಹೇಳ್ಬೋದು. ಯಾವ ತತ್ವವನ್ನು ಅವರು ಅಭಿಮಾನಿಸ್ತಾ ಇರ್ತಾರ ಆ ತತ್ವವನ್ನು ಅವರನ್ನು ಅಭಿಮಾನಿಸುವ ಕಾರಣದಿಂದ ಅವರನ್ನು ಆ ಶಬ್ದದಿಂದ ಹೇಳ್ಬಹುದು. ಅದಲ್ಲದೆ ಆ ಶಬ್ದದಿಂದ ವಾಚ್ಯತ್ವವೂ ಅವರಿಗಿದೆ, ಅದನ್ನು ನೋಡಿದ್ದೇವೆ. ಬ್ರಹ್ಮ ವಾಯು ತದ್ಭಾರ್ಯೇ ವೀಂದ್ರ ಶೇಷೌಚ ತತ್ಸ್ತ್ರಿಯೌ ಶಿವಸ್ತದ್ದಯಿತ ಶಕ್ರಕಾಮೋ ತದ್ದಯಿತಾದಯ ಸರ್ವೇ ಸುರಾ ಕ್ರಮೇಣೈವ ವಿಷ್ಣೋರ್ಜಾತ ಅದಾಖ್ಯಕಾಹ ಅಂಥೇಳಿ ಐತರೇಯ ಉಪನಿಷತ್ ಭಾಷ್ಯದಲ್ಲೇ ಅವರು ಆಪಹ ಎಂಬ ಹೆಸರುಳ್ಳವರು ಹೌದು, ಸರ್ವೇಚ ಅಭಿಮಾನಿನಃ ಜಲಾಭಿಮಾನಿಗಳು ಹೌದು. ಅದನ್ನ ನಾವು ಹಿಂದೆ ನೋಡಿದ್ದೇವೆ. ಇದಕ್ಕಿಂತ ಉತ್ತಮವಾದಂತಹ ಅರ್ಥ ಮತ್ತೊಂದು ಇದೆ. ಅದು ಈ ಆಪಹ ಅಂತಂದ್ರೆ ನಾರಾಯಣನೇ. ಆಪಹ ಜಲಾಭಿಮಾನಿ ದೇವತೆಗಳು ಅಂತ ಅಷ್ಟಮಾತ್ರ ಸಂಬೋಧನವಲ್ಲ, ಆಪಹ ನಾರಾಯಣನೇ ಅಂತ ಆ ನಾರಾಯಣನ ಕುರಿತಾಗಿ ಸಂಬೋಧನೆ ಮಾಡುವಂತಹ ಉದ್ದೇಶ ಈ ವೇದ ಮಂತ್ರಕ್ಕಿದೆ. ಆದ್ರಿಂದಲೇ ವೇದಕ್ಕೆ 3 ಅರ್ಥ ಅಂತ ಏನು ಹೇಳ್ತಿರ್ತೇವೆ, ಇಂಥ 3 ಅರ್ಥಗಳು ಇರ್ತವೆ. ಸಾಮಾನ್ಯರಿಗೆ ನಮ್ಮಂಥವರಿಗೆ ಗೋಚರ ಆಗುವಂತಹ 3 ಅರ್ಥಗಳಿವು. ಇದಲ್ಲದೆ ಇನ್ನೂ ಹೆಚ್ಚಿನ 3 ಅರ್ಥಗಳನ್ನು ಕೂಡ ಹೇಳಲಿಕ್ಕೆ ಬರ್ತವೆ. ನಾವು ಆಪಹ ಅನ್ನೋ ಒಂದು ಶಬ್ದಕ್ಕೆ 3 ಅರ್ಥ ಹೇಳಿದ್ವಿ ಅಷ್ಟೇ. ಈಗ ಇದನ್ನು ಹೊರತುಪಡಿಸಿದ್ರೆ ಶಿವೇನಮ ಚಕ್ಷುಷಾ ಪಶ್ಯತಾಪಃ ಅಂತ ಇತ್ಯಾದಿ ಏನು ವಾಕ್ಯಗಳು ಮುಂದೆ ಬಂದಿವೆ, ಅದಕ್ಕೆ ನಾವು 3 ಅರ್ಥಗಳನ್ನು ಹೇಳಲಿಲ್ಲ. ಆಪಹ ಅಂದ್ರೆ ವರುಣಾದಿ ದೇವತೆಗಳು ಒಂದರ್ಥ, ಬ್ರಹ್ಮಾದಿ ದೇವತೆಗಳು ಅಂತ ಇನ್ನೊಂದರ್ಥ, ಪರಮಾತ್ಮ ಅಂತ ಇನ್ನೊಂದರ್ಥ. ಪರಮಾತ್ಮ ಸರ್ವಶಬ್ದವಾಚ್ಯನಾದ್ರಿಂದ ಅವನಿಗೆ ಆಪಹ ಅನ್ನುವ ಶಬ್ದವಾಚ್ಯತ್ವ ಇದ್ದೇ ಇದೆ. ನಾವು ಅದನ್ನು ಹಿಂದೆ ಅನೇಕ ಕಡೆ ನೋಡಿದ್ದೇವೆ. ಛಾಂದೋಗ್ಯ ಉಪನಿಷತ್ತು ಇತ್ಯಾದಿ ಕಡೆಗಳಲ್ಲೇ ಅದನ್ನು ನೋಡಿದ್ದೇವೆ. ಆಪಾಲನಾದ್ ವಿಷ್ಣು, ಚೆನ್ನಾಗಿ ಪಾಲನೆ ಮಾಡುವುದರಿಂದ
ಇತ್ಯಾದಿ ಕಾರಣದಿಂದ ಆತನಿಗೆ ಆಪಹ ಎಂಬ ಹೆಸರಿದೆ. ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಆಪಾರಣಾಚ್ಚೈವ ಅಂತ ಹಿಂದೆ ಛಾಂದೋಗ್ಯ ಭಾಷ್ಯದಲ್ಲಿ ಅದನ್ನು ನೋಡಿ ಮುಗಿಸಿದ್ದೇವೆ. ಹೀಗೆ ತುಂಬಾ ಚೆನ್ನಾಗಿ ಪಾಲನೆ ಮಾಡುವನು ಅಂತ ಅದರ ಅರ್ಥ. ಇನ್ನೊಂದು ಅರ್ಥವನ್ನ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೀಗೆ ನಾವು ನೋಡಿದ್ದೇವೆ. ಆ ಭಗವಂತನೇ ಆಪಹ, ಅವನ ಹೆಸರು ಈ ಉಳಿದೆಲ್ಲ ದೇವತೆಗಳಿಗೂ ಬಂದಿದೆ. ಅದು ಹೇಗೆಂದ್ರೆ ಆಪೂರ್ಣತ್ವ ಗುಣೈ ಸರ್ವೈಹಿ ತನ್ಮೂಲಂ ಅಖಿಲಸ್ಯ ಚ ಇದಂ ಮದಾಖ್ಯಂ ಯದ್ ಬ್ರಹ್ಮ ಹಿ ಆಪ ಇತ್ಯಭಿಧೀಯತೆ. ಇದು ಐತರೇಯ ಭಾಷ್ಯ. ಗುಣೈ ಸರ್ವೈಹಿ, ಎಲ್ಲ ಗುಣಗಳಿಂದಲೂ ಕೂಡ ಆಪೂರ್ಣತ್ವಾತ್, ಚೆನ್ನಾಗಿ ಪೂರ್ಣನಾದ್ದರಿಂದ. ಆ ಅಂದ್ರೆ ಚೆನ್ನಾಗಿರ್ತದೆ. ಚೆನ್ನಾಗಿಂದ್ರೆ ಹೇಗೆ? ಎಲ್ಲ ಗುಣಗಳಿಂದಲೂ ಪೂರ್ಣನಾಗಿದ್ದಾನೆ. ಒಂದೊಂದು ಗುಣವೂ ಪೂರ್ಣವಾಗಿದೆ. ಈ ಎಲ್ಲ ಕಾರಣಗಳಿಂದ ಆತನಿಗೆ ಆತಃ ಅಂತ ಹೇಳ್ತಾರೆ. ಇದಕ್ಕಿಂತ ಒಂದು ಬೇರೆ ಅರ್ಥವನ್ನ, ಇಲ್ಲಿವರೆಗೆ ನೋಡದೇ ಇರುವಂತಹ ಅರ್ಥವನ್ನ ಬೃಹದಾರಣ್ಯಕ ಉಪನಿಷತ್ತಿನ ಅನುಸಾರವಾಗಿ ಮತ್ತು ಅದರ ಭಾಷ್ಯಕ್ಕನುಸಾರವಾಗಿ ನಾವು ನೋಡೋಣ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅದು 5ನೇ ಅಧ್ಯಾಯ, ಅಥವಾ ವಾಸ್ತವಿಕವಾಗಿ 7ನೇ ಅಧ್ಯಾಯ. ಅದು ಅಲ್ಲಿ 4ನೇ ಬ್ರಾಹ್ಮಣದ ಮುಕ್ತಾಯದ ಬಳಿಕ 5ನೇ ಬ್ರಾಹ್ಮಣದಲ್ಲಿ ಹೀಗೊಂದು ವರ್ಣನ ಇದೆ. 5ನೇ ಬ್ರಾಹ್ಮಣದ ಆರಂಭದಲ್ಲೇ ಆಪ ಏವೇದಮಗ್ರಾಸುಹು ತಾ ಆಪಹ ಸತ್ಯಂ ಅಸೃಜಂತ ಸತ್ಯಂ ಬ್ರಹ್ಮ ಸತ್ಯಂ ಪ್ರಜಾಪತಿರ್ ದೇವಾನ್ ತೇ ದೇವಾ ಸತ್ಯಮೇ ಓಪಾಸತೆ. ಅನೇಕ ಬಾರಿ ಈ ಒಂದು ವೇದವಾಕ್ಯವನ್ನು, ಸತ್ಯಂ ಬ್ರಹ್ಮ ಸತ್ಯಂ ಪ್ರಜಾಪತಿ, ಈ ವೇದವಾಕ್ಯವನ್ನು ಮಂಗಲಾಚರಣೆ ರೂಪದಲ್ಲಿ ನಾನು ಹೇಳ್ತಿದ್ದೆ. ಅದಕ್ಕೆ ಕಾರಣ ಏನು ಅಂದ್ರೆ ಈ ಅನೇಕ ಸಂಗತಿಗಳನ್ನು ಅದು ಒಳಗೊಂಡಿರುವುದು. ಇದಮಗ್ರ ಆಸುಹು, ಮೊದಲು ಇದ್ದದ್ದು ಯಾವುದು ಅಂದ್ರೆ ಆಪಹ. ಅದ್ಯಾರು? ನೀರೇ ಮೊದಲಿತ್ತ? ನೀರಲ್ಲ, ನಾರಾಯಣನೇ ಇದ್ದ. ಅವನು, ಆ ನಾರಾಯಣ ಮೊದಲು ಇದ್ದಿದ್ರಿಂದ ಅವನಿಗೆ ಮೂಲ ರೂಪ ಅಂತ ಹೇಳ್ತಾರೆ. ಮೂಲ ರೂಪ ಅನ್ನೋದು ನಾರಾಯಣ ಭಗವಂತನಿಗೆ. ಅವನು ಸತ್ಯಮಸರ್ಜಂತ, ಸತ್ಯ ಶಬ್ದವಾಚ್ಯವಾದಂತಹ ವಾಸುದೇವ ರೂಪವನ್ನ ಆತ ವ್ಯಕ್ತ ಮಾಡಿದ. ಸತ್ಯಂ ಬ್ರಹ್ಮ, ಆ ವಾಸುದೇವನೇ ಗುಣಪೂರ್ಣನಾಗಿದ್ದಾನೆ. ಸತ್ಯಂ ಪ್ರಜಾಪತಿಂ, ಆ ವಾಸುದೇವನೇ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿದ. ಪ್ರಜಾಪತಿ ಎಲ್ಲ ದೇವತೆಗಳನ್ನು ಕೂಡ ಸೃಷ್ಟಿಸಿದ. ತೇ ದೇವಾಹ ಸತ್ಯಮೇ ಉಪಾಸತೆ, ಆ ದೇವತೆಗಳೆಲ್ಲರೂ ವಾಸುದೇವನನ್ನು ಉಪಾಸನೆ ಮಾಡ್ತಾರೆ. ಹೀಗೆ ಪರಮಾತ್ಮ, ಚತುರ್ಮುಖ ಬ್ರಹ್ಮ ಎಲ್ಲ ದೇವತೆಗಳನ್ನ 3 ಕಕ್ಷಾಗಳಲ್ಲಿ, ತಾರತಮ್ಯದ 3 ಕಕ್ಷಾಗಳಲ್ಲಿ ಸಂಕ್ಷಿಪ್ತವಾಗಿ ಸುಂದರವಾಗಿ ವರ್ಣನೆ ಮಾಡುವಂತಹ ಒಂದು ಭಾಗ ಇದು. ಆ ಬೃಹದಾರಣ್ಯಕದ ಭಾಷ್ಯದಲ್ಲಿ ಆಚಾರ್ಯರು ಹೀಗೆ ಹೇಳ್ತಾರೆ. ನಮಗೆ ಸಾಮಾನ್ಯ ಗೊತ್ತಿರುವಂತೆ ಆಪಹ ಅಂದ್ರೆ ಭಗವಂತನ ಯಾವ ರೂಪಕ್ಕೆ ಆಪಹ ಅಂತ ಹೇಳಬೇಕು ಅಂದ್ರೆ ನಾರಾಯಣ ಎಂಬ ರೂಪಕ್ಕೆ ಆಪಹ ಅಂತ ಹೇಳಬೇಕು. ಸತ್ಯ ಎಂಬ ರೂಪಕ್ಕೆ ವಾಸುದೇವ ಅಂತ, ವಾಸುದೇವ ಎಂಬ ರೂಪಕ್ಕೆ ಸತ್ಯ ಅಂತ ಹೆಸರಿದೆ. ನಾರಾಯಣ ಎಂಬ ರೂಪಕ್ಕೆ ಆಪಹ ಅಂತ ಹೆಸರಿದೆ. ಅವರೆಲ್ಲರೂ ಕೂಡ ನಾವು ಐತರೇಯ ಉಪನಿಷತ್ತನ್ನ ಈ ಬೃಹದಾರಣ್ಯಕ ಉಪನಿಷತ್ತಿಗೆ ನಾವು ಹೊಂದಿಸಿಕೊಂಡು ನೋಡುವುದಾದ್ರೆ, ಪರಮಾತ್ಮ ಸೃಷ್ಟಿ ಮಾಡಬೇಕು ಅಂತ ಬಯಸಿದ. ಯಾವತ್ತೂ ಕೂಡ ನಾವಾದರೂ ಅಷ್ಟೇ, ಸೃಷ್ಟಿ ಮಾಡಬೇಕು, ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಬಯಸಿದಾಗ ಮೊದಲು ಮನಸ್ಸಿನಿಂದ ಆಲೋಚನೆ ಮಾಡ್ತೇವೆ, ಅದನ್ನ ಕೃತಿರೂಪಕ್ಕೆ ತರ್ತೇವೆ. ಆಲೋಚನೆ ಮಾಡಿ ಪ್ರಯತ್ನ ಮಾಡಿ ಕೃತಿರೂಪಕ್ಕೆ ತರ್ತೇವೆ. ಪರಮಾತ್ಮನಿಗೆ ಮನಸ್ಸಿನಿಂದ ಆಲೋಚನೆ ಮತ್ತು ಒಂದು ಪ್ರಯತ್ನ, ಆಮೇಲೆ ಕೃತಿರೂಪಕ್ಕೆ ತರುವುದು, ಇದೆಲ್ಲ ಇಲ್ಲ ಅವನಿಗೆ. ಅವನೇನು ಮನಸ್ಸಿನಿಂದ ಆಲೋಚನೆ ಮಾಡ್ತಾನೆ ಅದೆಲ್ಲ ಆಗೇ ಹೋಗ್ತದೆ. ಅದಕ್ಕಾಗಿ ಮನಸಾ ಸೃಷ್ಟಾಹ ಆಪಹ ವರುಣಶ್ಚ ಅಂತ ಐತರೇಯ ಉಪನಿಷತ್ತಿನಲ್ಲಿ ಬಂದಿದೆ. ಕಳೆದ ದಿವಸ ನೋಡಿದ್ದೇವೆ. ಆಪಹ ಎಲ್ಲಾ ದೇವತೆಗಳು ಕೂಡ, ವರುಣನು ಕೂಡ ಪರಮಾತ್ಮನ ಮನಸ್ಸಿನಿಂದಲೇ ಸೃಷ್ಟವಾಗಿದ್ದಾರೆ. ಮನಸ್ಸಿನಿಂದ ಅವನು ಆಲೋಚನೆ ಮಾಡಿದ್ರೆ ಸಾಕು, ಅದೆಲ್ಲವೂ ಆಗೇ ಹೋಗ್ತದೆ. ಅವನು ಕೂಡ ಆಪಹ ಅಕ್ಷಬ್ದವಾಚನೆ ಆಗಿದ್ದಾನೆ. ಈ ತನ್ನ ಮನಸ್ಸಿನಿಂದ ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿಸಿದ್ದಾನೆ. ಯಾಕೆಂದ್ರೆ ಸದಾ ಸರ್ವ ಗುಣಾಪಾನ, ಯಾವತ್ತೂ ಎಲ್ಲ ಗುಣಗಳನ್ನು ಕೂಡ ಪಾನ ಮಾಡ್ತಾ ಇರೋದ್ರಿಂದ, ಗುಣ ಆಪಾನಾತ್, ಪಾನ ಮಾಡುವುದರಿಂದ, ಹೊಂದಿರುವುದರಿಂದ ಅಂತ ಅದಕ್ಕೆ ಅರ್ಥ. ಅವನಿಗೆ, ಆ ನಾರಾಯಣನಿಗೆ ಆಪಹ ಅಂತ ಹೆಸರು. ಆಪಹ ನಾರಾಯಣ ಸ್ಮೃತಃ. ಈ ಆಪಹ ಅಂದ್ರೆ ಎಲ್ಲ ಗುಣಗಳನ್ನು ಪಾನ ಮಾಡುವುದಂತ.
ಅದೇನ್ ಪಾನ ಮಾಡುವುದು ಅಂದ್ರೆ ಏನು? ಎಲ್ಲ ಗುಣಗಳನ್ನು ಹೊಂದಿರುವುದು ಅಂತ ಅರ್ಥ. ಅದು ಸರಿಯೇ. ಆ ಗುಣಗಳನ್ನ ಅವನು ನಿತ್ಯ ಕೆಲವು ರೂಪಗಳಲ್ಲಿ ಪರಮಾತ್ಮ ತಪಸ್ಸು ಮಾಡುವಂತಿದೆಯಲ್ಲ, ತಪಸ್ಸು ಮಾಡುವುದಂದ್ರೇನು? ತನ್ನ ಗುಣಗಳನ್ನ ಅವನು ಚಿಂತನೆ ಮಾಡುವುದಷ್ಟೇ. ಪರಮಾತ್ಮನ ಗುಣಗಳನ್ನು ಚಿಂತನೆ ಮಾಡುವುದೇ ನಮಗಾದ್ರೂ ತಪಸ್ಸು. ಪರಮಾತ್ಮ ಆದ್ರೂ ತಪಸ್ಸು ಮಾಡುವುದು ಅಂದ್ರೆ ಅಷ್ಟೇ, ಗುಣಚಿಂತನವೇ ತಪಸ್ಸು. ಆದ್ರಿಂದಲೇ ಆತಃ ಅಂದ್ರೆ ಆ ಗುಣಗಳನ್ನು ಪಾನ ಮಾಡುವುದು, ಅದನ್ನು ಹೀರುವುದು, ಆಸ್ವಾದಿಸುವುದು ಅಂತ ಅದರ ಅರ್ಥ ಆಗ್ತದೆ. ಅದರಿಂದಲೇ ಇದು ಆ ಗುಣಗಳ ಪಾನ ಅಂತ ಬಂದಿರೋದ್ರಿಂದ, ಗುಣಗಳ ಆಪಾನ ಅಂತ ಚೆನ್ನಾಗಿ ಬಂದಿರೋದ್ರಿಂದ ಸುರಾಪಾನ ಅನ್ನೋ ಒಂದು ಶಬ್ದದ್ದು ನಿಮ್ಗೆ ನೆನಪಾಗ್ತಾ ಇದೆ. ಸುರಾಪಾನ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಯಾಕೆ ನೆನಪಾಯ್ತು ಅಂತ ಕೇಳೋರಿಗೆಲ್ಲ ಒಂದು ಆಶ್ಚರ್ಯ ಅನಿಸ್ಬೋದು. ಯಾಕೆ ಅದನ್ನ ನೆನಪು ಮಾಡ್ಕೊತಾ ಇದ್ದಾನೆ ಇವನು ಅಂತ ಹೇಳಿ. ಸುರಾ ಹರೇ ಗುಣ ಪ್ರೋಕ್ತಾಹ ತೇಮೇ ಸುರಿತಿ ಚಿಂತನಂ ಸುರಾಪಾನಮಿತಿ ಪ್ರೋಕ್ತಂ ತನ್ನ ಕುರಿಯ ಸದಾ ಬುಧ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸುರಾಪಾನ ಮಾಡಬಾರದು ಅಂತ ಭಾಗವತದಲ್ಲಿದೆ. ಸುರಾಪಾನ ಮಾಡುವುದು ಅಂದ್ರೆ ಏನು? ಮದ್ಯಪಾನ ಮಾಡುವುದು ಅಂತ ಮಾತ್ರ ಅಲ್ಲ. ಸುರ ಅಂದ್ರೆ ಭಗವಂತನ ಗುಣಗಳು. ಆ ಗುಣಗಳು ನನಗೆ ಬರಬೇಕು ಅಂತ ಅನುಸಂಧಾನ ಮಾಡ್ಕೊಳ್ಳುವುದೇನಿದೆಯಲ್ಲ, ಅದಕ್ಕೆ ಸುರಾಪಾನ ಅಂತ ಕರೀತಾರೆ. ಭಗವಂತನ ಗುಣಗಳು ಭಗವಂತನಲ್ಲೇ ನನ್ನಲ್ಲಿಲ್ಲ ಅಂತ ನಾವು ಅನುಸಂಧಾನ ಮಾಡಿದ್ರೆ ಸುರಾಪಾನ ಮಾಡಿದಂತ ಆಗೋದಿಲ್ಲ. ನಮ್ಮಲ್ಲಿಯೂ ಆ ಗುಣಗಳು ಇವೆ ಅಂತ ಬರುವುದಾದ್ರೆ, ಭಗವಂತನಿಂದ ಅಭೇದವನ್ನು ನಮ್ಮಲ್ಲಿ ಚಿಂತನೆ ಮಾಡಿದ್ರೆ ಅದು ಸುರಾಪಾನ ಮಾಡಿದ ಪಾಪಕ್ಕೆ ಕಾರಣ ಆಗ್ತದೆ, ಇನ್ನೂ ಹೆಚ್ಚಿನ ಪಾಪಕ್ಕೆ ಕಾರಣ ಆಗ್ತದೆ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿಯೂ ಸುರ ಅಂದ್ರೆ ಹರೇ ಗುಣಗಳು, ಅವುಗಳ ಆಪಾನ ಅನ್ನೋ ಶಬ್ದವೇ ಬಂದಿದೆ. ಇಲ್ಲಿಯೂ ಕೂಡ ಆಪಾನ ಅನ್ನೋದೇ ಬಂದಿದೆ. ಸದಾ ಸರ್ವಗುಣ ಆಪಾನ, ಅದಕ್ಕಾಗಿ ಸುರಾಪಾನ ಅಂತ ನಂಗೆ ನೆನಪಿಗೆ ಬಂತು. ಅಲ್ಲಿ ಗುಣಗಳ ಬಗ್ಗೆ ಬಂದಿದೆ, ಇಲ್ಲೂ ಗುಣಗಳ ಬಗ್ಗೆಯೂ ಬಂದಿದೆ. ಆದ್ರಿಂದ ನಾರಾಯಣನೇ ಆಪಹ. ಅವನು ತನ್ನ ಎರಡನೇ ರೂಪವನ್ನು ಸೃಷ್ಟಿಸಿದ, ವಾಸುದೇವ ಎಂಬ ರೂಪವನ್ನ. ಆ ವಾಸುದೇವ ಎಂಬ ರೂಪಕ್ಕೇನೆ ಸತ್ಯ ಅಂತ ಹೆಸರು. ಅದರಿಂದ ಬ್ರಹ್ಮ ಹುಟ್ಟಿದ, ಬ್ರಹ್ಮನಿಂದ ಎಲ್ಲಾ ದೇವತೆಗಳು ಹುಟ್ಟಿದ್ರು. ಆದ್ರಿಂದ ಆ ಎಲ್ಲಾ ಬ್ರಹ್ಮಾದಿ ದೇವತೆಗಳು ಕೂಡ ವಾಸುದೇವನನ್ನ ಉಪಾಸಿಸ್ತಾರೆ ಅಂತ ಉಪನಿಷತ್ನಲ್ಲಿ ಬಂದಿದೆ. ಆದ್ರಿಂದ ಹೇ ಆಪಹ ಅಂದ್ರೆ ವರುಣಾದಿ ಜಲಾಭಿಮಾನಿ ದೇವತೆಗಳೇ, ಹೇ ಆಪಹ ಅಂದ್ರೆ ಬ್ರಹ್ಮಾದಿ ದೇವತೆಗಳೇ, ಹೇ ಆಪಹ ಅಂತಂದ್ರೆ ಮೂಲರೂಪನಾದ ನಾರಾಯಣನೇ. ಇದು ನಾರಾಯಣ ಅನ್ನೋದಕ್ಕೂ ಆಪಹ ಅನ್ನೋದಕ್ಕೂ ಇನ್ನೊಂದು ಅರ್ಥದ ಸಾಮ್ಯವೂ ಇದೆ. ನಾರಾಯಣನೇ ಆಪಹ ಅಂತ ಇಲ್ಲಿ ಬೃಹದಾರಣ್ಯಕ ಉಪನಿಷತ್ತಿಗೆ ಅನುಸಾರವಾಗಿ ನಾವು ನೋಡಿದ್ವಿ. ನಾರಾಯಣ ಶಬ್ದಕ್ಕೂ ಆಪಹ ಎಂಬ ಶಬ್ದಕ್ಕೂ ಒಂದು ಅರ್ಥದ ಸಾಮ್ಯ ಹೇಗೆ ಅಂದ್ರೆ, ಆಪಹ ಅಂದ್ರೆ ನೀರು ಅಂತ ಅರ್ಥ. ನಮ್ಗದು ಒಂದು ಅರ್ಥ ಗೊತ್ತಿದೆ. ಸರ್ವಗುಣ ಉಳ್ಳವನು ಅನ್ನೋ ಅರ್ಥ ಅಂತೂ ಇದ್ದೇ ಇದೆಯಲ್ಲ, ಅದಲ್ಲದೆ ನೀರು ಅಂತ ಅರ್ಥವೂ ಇದೆ, ಅದು ಗೊತ್ತಿದೆ ನಮಗೆ. ನಾರಾಯಣ ಅನ್ನೋ ಶಬ್ದವೂ ಕೂಡ ನೀರಿಗೆ ಆಶ್ರಯ ಕೊಟ್ಟವನು ಅಥವಾ ನೀರೇ ಆಶ್ರಯವಾಗಿ ಉಳ್ಳವನು ಈ ಅನ್ನೋರ್ದ ಅರ್ಥವನ್ನೇ ಹೇಳ್ತದಲ್ಲ, ನಮಗದು ಗೊತ್ತಿದೆ. ಆಪೋ ನಾರಾಯ ಪ್ರೋಕ್ತಾಹ ಆಪೋ ವೈ ನರಸೋ ನವಃ. ಆಪಹ ಅಂತ ನೀರಿಗೆ ಆಪಕ್ಕೆ ನಾರ ಅಂತ ಕರೀತಾರೆ. ಯಾಕಂದ್ರೆ ಅದು ನರಶಬ್ದವಾಚ್ಯನಾದ ಪರಮಾತ್ಮನಿಂದ ಹುಟ್ಟಿದ್ದು. ಆ ನೀರೇ ಯಾರಿಗೆ ಆಶ್ರಯವಾಗಿದೆಯೋ ಅಂದ್ರೆ ನೀರಿನಲ್ಲಿ ಯಾರು ಪವಡಿಸಿದ್ದಾನೋ ಮೂಲ ರೂಪನಾದ ನಾರಾಯಣ ಅವನೇ ಆಪಹ. ಇನ್ನೊಂದು ಹರಿವಂಶದ ಉಲ್ಲೇಖವೂ ಕೂಡ ಇದೆ, ಅದನ್ನು ಹಿಂದೆ ನೋಡಿದ್ದೀವಿ. ನಾರಾಯಣ ಶಬ್ದದ ಅರ್ಥವನ್ನು ನೋಡುವಾಗ ನಾರಾ ಆಪ ಸಮಾಖ್ಯಾತ ತಾಸಾಮಯನ ವಾದಿತ. ನೀರಿಗೆ ಇವನೇ ಆಶ್ರಯ ಕೊಟ್ಟಿದ್ದಾನೆ. ನೀರು ಇವನನ್ನ ತನ್ನ ಮೇಲೆ ಮಲಗಿಸಿಕೊಂಡಿರೋದು ಆ ಕಡೆ ಇರಲಿ. ನೀರು ಇರುವುದೆಲ್ಲಿ? ಪರಮಾತ್ಮನ ಆಶ್ರಯ. ಜಗತ್ತಿನಲ್ಲಿ ಪ್ರತಿಯೊಂದು ಇರುವುದೆಲ್ಲಿ ಅಂದ್ರೆ ಪರಮಾತ್ಮನ ಆಶ್ರಯಿಸಿಯೇ ಇರೋದು. ನೀರು ಕೂಡ ಪರಮಾತ್ಮನ ಆಶ್ರಯಿಸಿಯೇ ಇದೆ. ಆದ್ರಿಂದ ಅವನು ನಾರಾಯಣ. ಹೀಗೆ ನಾರಾಯಣ ಅಂದ್ರೆ ನೀರಿನಲ್ಲಿ ಆಶ್ರಯ ಪಡೆದವನು, ನೀರಿಗೆ ಆಶ್ರಯ ಕೊಟ್ಟವನು ಅಂತ ಎರಡು ಅರ್ಥವೂ ಬರ್ತದೆ. ಆಪಹ ಅನ್ನೋ ಶಬ್ದಕ್ಕೂ ನೀರು ಅಂತಾನೆ ಅರ್ಥ ಇದೆ. ಯದಧೀನಂ ಯಸ್ಯ ಸತ್ತ ತತ್ತದಿತ್ಯೇವ ಚೋಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅನೇಕ ಕಡೆ ಈ ಜಗತ್ತನ್ನ ಪರಮಾತ್ಮ ಅಂತ ಹೇಳ್ಬಿಡ್ತಾರೆ. ಜಗತ್ತು ಪರಮಾತ್ಮವಾಗಿದೆ, ಜೀವ ಪರಮಾತ್ಮನಾಗಿದ್ದಾನೆ ಅಂತೆಲ್ಲ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ಜಗತ್ತಿನ ಜೀವನ ಅಸ್ತಿತ್ವದಲ್ಲೂ ಕೂಡ ಪರಮಾತ್ಮನ ಅಧೀನವಾಗಿದೆ. ಯಾವ ಒಂದು ವಸ್ತುವಿನ ಅಸ್ತಿತ್ವ ಅನ್ನೋದು ಇನ್ನೊಂದು ಉತ್ತಮವಾದ ವಸ್ತುವಿನ ಅಧೀನವಾಗಿದೆಯೋ ಅಂತ ಸಂದರ್ಭದಲ್ಲಿ ಆ ಅಧಮವಾದಂತಹ ವಸ್ತುವನ್ನು ಕೂಡ ಉತ್ತಮ ವಸ್ತುವಿನಿಂದ ಅಭಿನ್ನ ಅನ್ನುವಂತೆ ವ್ಯವಹಾರ ಮಾಡ್ತಾರೆ.
ನಾವು ಕೆಲವು ಬಾರಿ ದೊಡ್ಡವರಿಗೆ ನೀವೇ ನನಗೆಲ್ಲವೂ ಕೂಡ ಆಗಿದ್ದೀರಿ, ಎಲ್ಲವೂ ನೀವೇ ಅಂತಂದ್ರೆ ನನ್ನ ಪಾಲಿನ ಎಲ್ಲವೂ ಕೂಡ ನಿಮ್ಮ ಅಧೀನವಾಗಿದೆ ಅಂತ ಅರ್ಥ. ಹೀಗೆ ಒಬ್ಬ ಉತ್ತಮನಾದವನು ಅಧಮವಾದಂತಹ ಯಾವುದನ್ನಾದ್ರೂ ತನ್ನ ಕೈಯಲ್ಲಿ ಇಟ್ಕೊಂಡಿದ್ರೆ ಆ ಅಧಮವಾಚಕ ವಸ್ತುಗಳನ್ನೆಲ್ಲ ಆ ಉತ್ತಮನಿಗೆ ಪ್ರಯೋಗ ಮಾಡ್ತಾರೆ. ಆತಃ ಅಂದ್ರೆ ನೀರು, ಆ ನೀರನ್ನು ಇವನೇ ತನ್ನಲ್ಲಿ ಹಿಡಿದಿಟ್ಕೊಂಡಿರೋದ್ರಿಂದ ಅದಕ್ಕೆ ಆಶ್ರಯ ಕೊಟ್ಟಿದ್ರಿಂದ, ನೀರಿಗೆ ಆಶ್ರಯ ಕೊಟ್ಟಿದ್ರಿಂದ ಇವನೇ ನೀರ, ಆಪಕ್ಕೆ ಆಶ್ರಯ ಕೊಟ್ಟಿದ್ರಿಂದ ಇವನೇ ಆಪಹ ಅಂತ ಹೀಗಾದ್ರ ಅರ್ಥ. ಪರಮಾತ್ಮನೇ ನೀನು ಸರ್ವಗುಣಪೂರ್ಣನಾಗಿದ್ದಿ. ಅದರಿಂದ ಏನ್ ಮಾಡ್ಬೇಕಾಗಿದೆ ನಾವು ಅಂದ್ರೆ, ಶಿವೇನ ಮಂಗಳಕರವಾದ ಕಣ್ಣಿನಿಂದ, ಚಕ್ಷುಷ ಕಣ್ಣಿನಿಂದ ಮಾ ನನ್ನನ್ನು ಪಶ್ಯತ ನೋಡಿರಿ. ಪರಮಾತ್ಮನ ಅನೇಕ ರೂಪಗಳಿವೆ ನಮ್ಮ ಸುತ್ತಮುತ್ತಲು, ಆ ಎಲ್ಲ ರೂಪಗಳನ್ನು ನಾವು ಪ್ರಾರ್ಥಿಸಬೇಕು. ನೀವು ನಿಮ್ಮ ಮಂಗಳಕರವಾದ ಕಣ್ಣಿನಿಂದ ನನ್ನನ್ನು ನೋಡಿರಿ, ನನ್ನನ್ನು ಆಶೀರ್ವದಿಸಿರಿ ಅಂತ. ನಿನ್ನ ಕಣ್ಣೋಟ ನಮ್ಮ ಮೇಲೆ ಬೀಳಿ, ಅದರಿಂದ ನಾವು ಉದ್ಧಾರ ಆದೆವು. ಅದಲ್ಲದೆ ಶಿವಯ ತನುವಾ ಉಪಸ್ಪೃಶತ ಮೇ ತ್ವಚಂ, ಮೇ ನನ್ನ ತ್ವಚಂ, ದೇಹದ ಚರ್ಮವನ್ನ ನಿಮ್ಮ ಮಂಗಳಕರವಾದಂತಹ ಶರೀರದಿಂದ ಮುಟ್ಟು, ನೀನು ನನ್ನನ್ನು ಮುಟ್ಟಬೇಕು. ನಿನ್ನ ಶರೀರದಿಂದ ನನ್ನನ್ನು ಮುಟ್ಟುವುದು ಅಂದ್ರೆ ನಿನ್ನ ಕೈಯಿಂದ ನನ್ನನ್ನು ಮುಟ್ಟು, ನಿನ್ನ ಕೈಯಿಂದ ನನ್ನನ್ನು ಮುಟ್ಟಿ ಮೈದಡವಿ ನನ್ನನ್ನ ನಿನ್ನ ಬಳಿಗೆ ಸ್ವೀಕರಿಸು. ಮೊದಲು ನೋಡು, ನನ್ನವನಿವನು ಅನ್ನುವಂತ ಒಂದು ಕೃಪಾದೃಷ್ಟಿ ನಿನ್ನದು ನನ್ನ ಮೇಲೆ ಬಂದು ಬೀಳಲಿ ಮೊದಲು. ಆಮೇಲೆ ಅಲ್ಲೇ ನೋಡ್ತಾ ದೂರ ನಿಲ್ಬೇಡ, ಸಮೀಪ ಬಂದು ನನ್ನನ್ನು ಮೈದಡವಿ ನಿನ್ನ ಹತ್ರ ಕರ್ಬೇಕು. ನಿನ್ನ ಶರೀರದಿಂದ ನನ್ನನ್ನು ಮುಟ್ಟುವುದು ಅಂತಂದ್ರೆ ನನ್ನ ತಲೆಯ ಮೇಲೆ ಕಾಲಿಡುವುದು ಅಂತನೂ ಅರ್ಥ ಆಗಬಹುದು. ಹಾಗೊಂದು ಅರ್ಥವನ್ನು ಕೂಡ ಈ ಯಜುಸ್ ಸಂಧ್ಯಾ ಭಾಷ್ಯಕಾರರು ಬರೆದಿದ್ದಾರೆ. ಈಗ ನಾರಾಯಣ ಹತ್ರ ನಾವು ಇದನ್ನೆಲ್ಲ ಕೇಳ್ಕೊಳ್ಳೋದು. ಎಷ್ಟು ಸುಂದರವಾದ ಶಬ್ದಗಳು ಈ ಆಪಹ ಮತ್ತು ನಾರಾಯಣ ಅಂತಂದ್ರೆ, ಇನ್ನೊಂದು ಅರ್ಥನೂ ನಂಗೆ ನೆನಪಾಗ್ತದೆ. ನಮ್ಗೆ ಗೊತ್ತಿರುವಂತಹ ಅರ್ಥವೇ ಅದು. ಆಪಹ ಅಂದ್ರೂ ಗುಣಪೂರ್ಣ ಅಂತ ಅರ್ಥ ಇಲ್ಲೇ ನೋಡಿದ್ದೇವೆ. ಈಗ ಐತರೇಯ ಭಾಷ್ಯಕ್ಕನುಸಾರವಾಗಿ ನೋಡಿದ್ದೀವಿ, ಬೃಹತ್ ಭಾಷ್ಯಕ್ಕನುಸಾರವಾಗಿ ನೋಡಿದ್ದೇವೆ. ನಾರಾಯಣ ಅಂದ್ರೂ ಅದೇ ಅರ್ಥವನ್ನೇ ಅನುವ್ಯಾಖ್ಯಾನ ಹೇಳಿದೆಯಲ್ಲ. ದೋಷಾರ ಛಿದ್ರ ಶಬ್ದಾನ ಪರ್ಯಾಯತ್ವಂ ಯತಸ್ತತಃ. ಅರ ಅಂದ್ರೆ ದೋಷ, ನಾರಾಯಣ ಅಂದ್ರೆ ದೋಷ ಉಳ್ಳವನು, ನಾರಾಯಣ ಅಂದ್ರೆ ದೋಷ ಇಲ್ಲದೆ ಇದ್ದವನು. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷಕ್ಕೆ ವಿರುದ್ಧವಾದಂತಹ ಗುಣ, ಆ ಗುಣಕ್ಕಾಶ್ರಯನಾದವನೇ ನಾರಾಯಣ. ನಾರಾಯಣ ಅನ್ನೋ ಶಬ್ದವು ಆಪಹ ಅನ್ನೋ ಶಬ್ದವು ಹೀಗೆ ಅರ್ಥದ ದೃಷ್ಟಿಯಿಂದ, ಗುಣಾಶ್ರಯ ಎಂಬ ದೃಷ್ಟಿಯಿಂದ ಸಮಾನತೆಯನ್ನು ಹೊಂದಿದೆ. ನೀರು, ವಾಟರ್ ಎಂಬ ಅರ್ಥದಲ್ಲೂ ಕೂಡ ಒಂದು ಸಮಾನವಾದಂತಹ ಸಂಬಂಧ ಆ ಎರಡು ಶಬ್ದಗಳಿಗೆ ಇದೆ. ಹೀಗೆ ನೀನು ಗುಣಾಶ್ರಯ. ಮತ್ತೆ ನರಾಣ ಮಯನತ್ವಾಚ, ಎಲ್ಲ ಜನರಿಗೂ ಕೂಡ ಇವನೇ ಆಶ್ರಯ. ಇದನ್ನು ಭಾಗವತ ತಾತ್ಪರ್ಯದಲ್ಲಿ ನರಾಣ ಮಯನತ್ವಾಚ ತಥೋ ನಾರಾಯಣ ಸ್ಮೃತಃ, ಭಾಗವತ ತಾತ್ಪರ್ಯ, ಮಹಾಭಾರತ ಇತ್ಯಾದಿ ಕಡೆಗಳಲ್ಲಿ ಅದನ್ನು ಹೇಳಿದ್ದಾರೆ. ಹಿಂದೆ ನಾರಾಯಣ ಶಬ್ದದ ಅರ್ಥವನ್ನು ನಾವು ನೋಡಿದ್ದೇವೆ. ಎಲ್ಲ ನನ್ನಂತಹ ನರರಿಗೂ ಕೂಡ, ಹುಲು ಮಾನವರಿಗೂ ಕೂಡ ನೀನೇ ಆಶ್ರಯ ಕೊಟ್ಟಿದ್ದೆ, ಆದ್ರಿಂದ ನೀನು ನಾರಾಯಣನಾಗಿದ್ದೆ. ಹೀಗೆ ನಾರಾಯಣ ಎಂಬ ಶಬ್ದದಿಂದ ನೀನು ಗುಣಪೂರ್ಣನಷ್ಟೇ ಅಲ್ಲ, ನನ್ನಂಥವ್ರು ಎಲ್ರಿಗೂ ಕೂಡ ನೀನು ಆಶ್ರಯ ಕೊಟ್ಟವನು, ಕೊಡಬೇಕಾದವನು. ಆದ್ರಿಂದ ನನ್ನನ್ನ ನೀನು ಮುಟ್ಟಿ ಸ್ವೀಕರಿಸು ಅಂತ ಅವರ ಒಂದು ತಾತ್ಪರ್ಯ. ಉಪನಿಷತ್ನಲ್ಲಿ ಮತ್ತೆ ವೇದಗಳಲ್ಲಿ ಇಂಥ ಅನೇಕ ತರದ ಪ್ರಾರ್ಥನೆಗಳು ಬರ್ತಿರ್ತವೆ. ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತೊಂದು ಮಂತ್ರವು ಕೂಡ ಬೃಹದಾರಣ್ಯಕದಲ್ಲೂ ಇದೆ, ಈಶಾವಾಸ್ಯದಲ್ಲೂ ಇದೆ. ಪೂಷನ್ ಏಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮೀನ್ ಸಮೂಹತೇಜಃ ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ನಾನು ನನ್ನ ಕಣ್ಣಿನಿಂದ ನಿನ್ನ ಕಲ್ಯಾಣಕರವಾದ ರೂಪವನ್ನು ನೋಡುವಂತಾಗಲಿ. ಮತ್ತೆ ಅದೊಂದು ಪ್ರಾರ್ಥನೆ, ನಾನು ನಿನ್ನನ್ನು ನೋಡ್ಬೇಕು. ನಾನು ಮಾತ್ರ ನಿನ್ನನ್ನು ನೋಡಿ ಉಪಯೋಗ ಇಲ್ಲ, ನೀನು ನನ್ನನ್ನು ಒಂದ್ಸರಿ ನೋಡ್ಬೇಕು. ನೀನು ನನ್ನ ನೋಡ್ಬೇಕು ಅನ್ನೋದು ಇಲ್ಲಿದೆ. ಶಿವವ ಅತ್ಯಂತ ಮಂಗಳಕರವಾದ ಕಣ್ಣದು, ಅದರಿಂದ ನನ್ನನ್ನು ನೋಡು. ಮಂಗಳಕರವಾದ ನೀನು ನನ್ನನ್ನು ಒಂದು ಬಾರಿ ಮುಟ್ಟಿದ್ರೆ ನನಗಿರುವಂತಹ ಎಲ್ಲ ದೈಹಿಕ ರೋಗಗಳು ಮಾನಸಿಕ ರೋಗಗಳೆಲ್ಲವೂ ಕೂಡ ದೂರ ಹೊರಟೋಗ್ಬೇಕು. ಅಂಥ ಸ್ಪರ್ಶ ನನ್ನದು. ಆ ಸ್ಪರ್ಶದಿಂದ ನನ್ನನ್ನು ಉದ್ಧರಿಸುವಂತ ಕೇಳ್ಕೊತಾ ಇದ್ದಾರೆ.
ಮುಂದೆ ನಾನೇನ್ ಮಾಡ್ತೇನೆ? ನೀನು ಇಷ್ಟೆಲ್ಲ ಮಾಡಿದ್ದಾದ್ಮೇಲೆ ನೀನು ನನ್ನ ಶರೀರವನ್ನ ನನ್ನ ಮೈದಡುವಿ ನನ್ನನ್ನು ಸಮಾಧಾನ ಮಾಡಿದ್ಮೇಲೆ ನನಗೊಂದು ಶಕ್ತಿ ಬಂದ ಮೇಲೆ ಇದು ತುಂಬಾ ಸುಂದರವಾದಂತಹ ಒಂದು ಅನುಸಂಧಾನ. ಪರಮಾತ್ಮ ನನ್ನನ್ನು ನೋಡ್ಬೇಕು, ಮೈದಡುವಿ ನನಗೆ ಶಕ್ತಿ ತುಂಬಬೇಕು. ಅದಾದ್ಮೇಲೆ ನಾನು ಯಜ್ಞ ಪ್ರಾರಂಭ ಮಾಡ್ತೇನೆ. ಸರ್ವಾನ್ ಅಗ್ನಿ, ನೋಡಿ ಎಲ್ಲ ಅಗ್ನಿಗಳನ್ನು ಕೂಡ ನಾನಿಲ್ಲಿ ಆಹ್ವಾನಿಸ್ತೇನೆ. ಒಂದು ಯಜ್ಞ ನಡೆದಿದೆ. ಸಂಧ್ಯಾವಂದನ ಅನ್ನೋದು ಒಂದು ಯಜ್ಞ, ದೇವರ ಪೂಜೆ ಒಂದು ಯಜ್ಞ, ಒಟ್ಟಾರೆ ಮಾನಸಿಕ ಧ್ಯಾನವೂ ಕೂಡ ಒಂದು ಯಜ್ಞವೇ. ಇಂಥ ಒಂದು ಯಜ್ಞವನ್ನು ನಡೆಸ್ತಾ ಇದ್ದೇನೆ. ಅದಕ್ಕಾಗಿ ಅಪ್ಸು ಶವಃ, ನೀರಿನಲ್ಲಿರುವ ಅಪ್ಸು ಅಂದ್ರೆ ನೀರಿನಲ್ಲಿ, ಶದಃ ಅಪ್ಸು ಸೀದಂತಿ, ನೀರಿನಲ್ಲಿರುವಂತಹ ಸರ್ವಾನ್ ಅಗ್ನೀನ್, ಭಗವಂತನ ಎಲ್ಲ ರೂಪಗಳನ್ನು ಕೂಡ ಅಥವಾ ಅಗ್ನಿಗಳನ್ನು ಕೂಡ ಹುವೆ ನಾನಿಲ್ಲಿ ಆಹ್ವಾನಿಸ್ತೇನೆ ಅಂತ ಅದರ ಅರ್ಥ. ಅಗ್ನಿಗಳು ಅಂದ್ರೆ ಪರಮಾತ್ಮ ರೂಪಗಳೇ. ಅವು ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಅಗ್ರಣಿ, ಅಗ್ರ್ಯ ಮತ್ತೆ ಅಗನೇತೃ ಈ ಎಲ್ಲ ಅರ್ಥಗಳನ್ನು ಹಿಂದೆ ನೋಡಿದ್ದೇವೆ. ಅಂತಹ ಪರಮಾತ್ಮನ ಆ ರೂಪಗಳನ್ನ ನಾನು ಈಗಿಲ್ಲಿ ಆಹ್ವಾನಿಸ್ತೇನೆ. ನನ್ನ ಈ ಸಂಧ್ಯಾವಂದನೆ, ದೇವರ ಪೂಜೆ ಇತ್ಯಾದಿ ಕ್ರಿಯೆಗಳನ್ನ ಭಗವಂತ ಸ್ವೀಕಾರ ಮಾಡಿ, ಓ ಮೈ ವರ್ಚೋ ಬಲಮೋದೋ ನಿಧತ್ತ ವಹ ಅಂದ್ರೆ ನಿಮ್ಮ ಜಲಾಭಿಮಾನಿ ದೇವತೆಗಳು ಅಂತ ಬಹುವಚನ ಇರೋದ್ರಿಂದ ಆ ತರ ಹೇಳ್ತಾರಲ್ಲಿ. ವಹ ನಿಮ್ಮ, ವರ್ಚಃ ವರ್ಚಸ್ಸನ್ನು, ಬಲವನ್ನು, ಓಜಃ ಓಜಸ್ಸನ್ನು, ಮೈ ನನ್ನಲ್ಲಿ ನಿಧತ್ತ ತುಂಬಿರಿ. ನಿಮ್ಮಲ್ಲಿ ಅವೆಲ್ಲ ಗುಣಗಳು ಇದ್ದೇ ಇವೆ. ವರುಣಾದಿ ದೇವತೆಗಳಲ್ಲಿವೆ, ಬ್ರಹ್ಮಾದಿ ದೇವತೆಗಳಲ್ಲಿವೆ, ಪರಮಾತ್ಮನಲ್ಲಿವೆ. ಪರಮಾತ್ಮನಂತೂ ಗುಣಗಳು ಗಣಿಯೇ ಆಗಿದ್ದಾನೆ. ಅದರಿಂದ ನೀನು ಆ ವರ್ಚಸ್ಸನ್ನ, ಮುಖದಲ್ಲಿ ಒಂದು ತೇಜಸ್ಸು, ಅದು ನನ್ನಲ್ಲಿ ಬರಬೇಕಾಗಿದೆ. ಮತ್ತೆ ಬಲ ಅಂದ್ರೆ ಸ್ವೇಚ್ಛಯಾಕೃತೇ ಬಲಂ, ನನ್ನ ಇಚ್ಛೆಗನುಸಾರವಾಗಿ ಕಾರ್ಯ ಮಾಡ್ತಕ್ಕಂಥ ಒಂದು ಶಕ್ತಿ, ಬಲ, ಅದು ಬರಬೇಕಾಗಿದೆ. ಇನ್ನೊಬ್ಬರನ್ನ ಸೋಲಿಸುವಂತಹ ಶಕ್ತಿ ಓಜಃ, ಅದು ಬರಬೇಕಾಗಿದೆ. ವರ್ಚಃ ಅನ್ನೋ ಶಬ್ದ ಈಗ ನಾವು ನೋಡ್ತಿರುವಂತಹ ವೇದ ಮಂತ್ರದಲ್ಲಿದೆ. ಬ್ರಹ್ಮವರ್ಚಃ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ಅನ್ನೋದನ್ನ ಆಚಾರ್ಯರು ಐತ್ರಿ ಉಪನಿಷತ್ನಲ್ಲಿ, ಉಪನಿಷತ್ ಭಾಷ್ಯದಲ್ಲಿ ಉಪಾಸನಾ ಫಲ ಎರಡು ಬಗೆ, ಲೌಕಿಕ ಮತ್ತು ಅಲೌಕಿಕ, ದೇಹ ಭಗವಂತನ ರಥ ಇತ್ಯಾದಿಗಳನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಹೇಳ್ತಾರೆ. ಅದು ಹೇಗೆ ಅಂದ್ರೆ, ಬ್ರಹ್ಮವರ್ಚಃ ಅಂತಂದ್ರೆ ಪರಬ್ರಹ್ಮಣ ವಿಷ್ಣೋ ವರುಣಾದೇವ ಸಮ್ಯಕ್ ಚಾಯಿತಂ ಸ್ವರೂಪ ತೇಜ ಬ್ರಹ್ಮ ವರ್ಚಸಂ. ಪರಬ್ರಹ್ಮನಾದ ವಿಷ್ಣುವನ್ನ ನಾವು ಉಪಾಸಿಸಿ ಅವನ ಅನುಗ್ರಹವನ್ನು ಪಡ್ಕೊಂಡಿದ್ದರಿಂದಾಗಿ ಇದು ಬ್ರಹ್ಮ ಅಂತ ಅನ್ನೋದಕ್ಕೆ ಅರ್ಥ. ಮತ್ತೆ ಅಲ್ಲಿ ವರ್ ಅಂತಂದ್ರೆ ಅವನನ್ನ ವರಿಸಿದ್ದರಿಂದ, ಬ್ರಹ್ಮ ಅಂದ್ರೆ ಪರಬ್ರಹ್ಮ ಅಂತ ಅರ್ಥ. ವರ್ ಅಂದ್ರೆ ಅವನನ್ನ ನಾವು ಆಯ್ಕೆ ಮಾಡಿಕೊಂಡು ಅವನನ್ನ ಉಪಾಸಿಸಿದ್ದರಿಂದ. ಮುಂದೆ ಚೆಸ್ ಅಂತಂದ್ರೆ ಚಾಯಿತಂ ಅಂತ ಅರ್ಥ. ಬ್ರಹ್ಮ ವರ್ ಚೆಸ್ ಇಷ್ಟಿದೆ ಅಲ್ಲಿ. ವರ್ ಅಂದ್ರೆ ವರ್ಣ ಮಾಡುವುದು ಅಂತ ಅರ್ಥ, ಅವನ ಅನುಗ್ರಹ ನಮಗಾಗುವುದು ಅಂತ ಅರ್ಥ. ಚೆಸ್ ಅಂತಂದ್ರೆ ನಾವು ಚಯನ ಮಾಡಿದ್ದು, ಸಂಗ್ರಹ ಮಾಡಿದ್ದು ಅಂತ ಅರ್ಥ. ಸ್ವರೂಪ ತೇಜ, ಆ ಸ್ವರೂಪ ಪ್ರಕಾಶ, ಮುಕ್ತಿಯಲ್ಲಿ ನಮಗೆ ಸಿಗುವಂತ ನಮ್ಮ ಸ್ವರೂಪದ ಆವಿರ್ಭಾವ, ಅದಕ್ಕೆ ಬ್ರಹ್ಮ ವರ್ ಚಸ ಅಂತ ಹೀಗೆ ಹೇಳ್ತಾರೆ. ಇದು ಬ್ರಹ್ಮವರ್ಚಃ ಅಂತ ಅನ್ನೋದಕ್ಕೆ ಅಲ್ಲಿ ಬಂದಿರುವಂತಹ ಅರ್ಥ. ಅಲ್ಲಿ ಕೂಡ ವರ್ ಚಹ ಇಷ್ಟೇ ನಾವು ಇಲ್ಲಿ ಶಬ್ದ ಇಟ್ಕೊಂಡು ಬಂದಿದೆ ನಮಗೆ. ಬ್ರಹ್ಮವರ್ಚಃ ಅಂತ ಇಲ್ಲಿ ಬಂದಿಲ್ಲ, ಆದ್ರೂ ವರ್ಚಃ ಅಂತ ಆದ್ರೂ ಬಂದಿದೆಯಲ್ಲ. ವರ್ಚಃ ಅಂತಂದ್ರೆ ವರ್ ಅಂದ್ರೆ ಆ ಪರಮಾತ್ಮನನ್ನು ನಾವು ವರಿಸುವುದು, ಆತ ನಮ್ಮನ್ನು ಅನುಗ್ರಹಿಸುವುದು. ಅದರ ಮೂಲಕ ನಮ್ಮಲ್ಲಿ ಸಂಗ್ರಹಿತ ಆಗಬೇಕಾದಂಥ, ನಮಗೆ ಮುಂದೆ ಸಿಗುವಂಥ ಒಂದು ಸ್ವರೂಪ ಪ್ರಕಾಶ, ಸ್ವರೂಪದ ಆವಿರ್ಭಾವ, ಅದೇ ವರ್ಚಃ. ನನ್ನಲ್ಲಿ ನೀನು ಆ ವರ್ಚಸ್ಸನ್ನ, ಬಲವನ್ನ, ಓಜಸ್ಸನ್ನು ಕೂಡ ತುಂಬು, ನನ್ನ ಅನುಗ್ರಹಿಸುವಂತ ಪರಮಾತ್ಮನ ಪ್ರಾರ್ಥನೆ ಮಾಡಬೇಕು. ನಿಧತ್ತ ಅಂತ ಬಹುವಚನ ಇದೆ, ಜಲಾಭಿಮಾನಿ ದೇವತೆಗಳು ಅನೇಕ ಇರುವುದರಿಂದ.
ಹೀಗೆ ಆ ನೀರನ್ನ ಆಘ್ರಾಣಿಸಿ, ಕೈಯಲ್ಲಿ ನೀರನ್ನು ಹಿಡ್ಕೊಂಡಿದ್ದೇವೆ, ಅದನ್ನ ಶಿವೇನ ವಾಚಕ್ಷುಷಾ ಪಶ್ಯತಾಪಹ ಅನ್ನುವ ಮಂತ್ರದಿಂದ ಆಘ್ರಾಣಿಸಬೇಕು. ಮುಂದೆ ದೃಪದಾದಿವ ಮುಂಚತು ಅನ್ನುವ ಮಂತ್ರದಿಂದ ಅದನ್ನ ಆ ಜಲವನ್ನು ವಿಸರ್ಜಿಸಬೇಕು. ಈಶಾನ್ಯದ ದಿಕ್ಕಿಗೆ ಅದನ್ನು ವಿಸರ್ಜಿಸಬೇಕು. ಈವರೆಗೆ ನಾವು ನೋಡಿದಂಥ ಮಂತ್ರ ಹಿರಣ್ಯವರ್ಣಾಹ ಅನ್ನೋದ್ರಿಂದ ಹಿಡಿದು ಬಲಮೋಜೋ ನಿಧತ್ತ ಅನ್ನೋ ಉದ್ದಿಷ್ಟ, ಇದೆಷ್ಟೆಲ್ಲವೂ ಕೂಡ ಯಜುಸ್ ಸಂಹಿತಾದಲ್ಲಿ 5ನೆಯ ಕಾಂಡದಲ್ಲಿ 6ನೆಯ ಅನುವಾಕ ಅಂತ ಅಥವಾ 6ನೇ ಪಾಠಕ ಪ್ರಪಾಠಕ ಅಂತ ಈಗೆಲ್ಲ ಕೇಳಿ ಬರ್ತದೆ. ಪಂಚಮ ಕಾಂಡದಲ್ಲಿ 6ನೇ ಪ್ರಪಾಠಕ. ಅದಕ್ಕನುಸಾರವಾಗಿ ಬಲಮೋಜೋ ನಿಧತ್ತ ಅನ್ನೋವರೆಗೆ ಇರುವಂತಹ ವೇದ ಭಾಗ. ದೃಪದಾದಿವ ಮುಂಚತು ಅನ್ನೋ ವೇದ ಭಾಗ ಏನಿದೆಯಲ್ಲ, ಅದು ಯಜು ಸಂಹಿತಾದಲ್ಲಿ ಬರುವಂಥದ್ದು ಅಲ್ಲ, ಯಜುರ್ವೇದ ಬ್ರಾಹ್ಮಣದಲ್ಲಿ ಬರುವಂತಹ ಒಂದು ಮಂತ್ರ ಅದು. ದೃಪದಾದಿವ ಮುಂಚತು ಅನ್ನುವುದು ಮತ್ತೆ ಮುಂದೆ ಬರುವಂತಹ ದೃಪದಾದಿವೇ ಮುಮುಚಾನಹ, ಅದು ಕೂಡ ಯಜುರ್ವೇದ ಬ್ರಾಹ್ಮಣದ್ದೇ ಮತ್ತೊಂದು ಭಾಗದಲ್ಲಿ ಬರುವಂತಹ ಭಾಗ ಅವೆಲ್ಲ. ಆದ್ರಿಂದ ಈ ದೃಪದಾದಿವ ಮುಂಚತು ಅನ್ನೋ ಮಂತ್ರದಿಂದ ಈಶಾನ್ಯಾಭಿಮುಖವಾಗಿ ನೀರನ್ನು ವಿಸರ್ಜಿಸಬೇಕು ಅಂತ ನಾವು ಇವತ್ತು ನೋಡಿದ್ದೇವೆ. ಆ ದೃಪದಾದಿವ ಮುಂಚತು ಅನ್ನೋದಕ್ಕೆ ಅರ್ಥ ಏನು ಅಂತ ಅನ್ನೋದನ್ನ ನಾವು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.